ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇತ್ತು ನೋಡೋದಲ್ಲ, ನಾನು ನಿಮಗೆ HSRP ನಂಬರ್ ಪ್ಲೇಟ್ನ ಹೇಗೆ ಬುಕ್ ಮಾಡೋದಂತ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ತಮ್ಮಲ್ಲಿ ನೋಡಿರ್ತೀರ, ಇದೇನು ಗುರು ವೀಡಿಯೋದಲ್ಲಿ ತುಂಬ ಎರಡನೇ ಸತಿ ಇದು ಮಾಡ್ತಾನೆ, ಸೈಕ್ ಮಾಡ್ತಾನೆ. ಬೇಗ HSRP ನಂಬರ್ ಪ್ಲೇಟ್ ಹೇಗೆ ಬುಕ್ ಮಾಡೋದು, ರಿಜಿಸ್ಟರ್ ಮಾಡೋದು ಅಂತ ಹೇಳ್ಕೊಡು ಅಂತ ಎಲ್ಲ ಮೈಂಡಲ್ಲಿ ಅಂದ್ಕೊಳ್ತಾ ಇರ್ತೀರ. ಸೊ ಹಿಂಗೆ ಹೇಳ್ಕೊಂಡೆ ಲ್ಯಾಕ್ ಮಾಡ್ಬಿಟ್ಟೆ. ಇವಾಗ HSRP ನಂಬರ್ ಪ್ಲೇಟ್ನ ಡೈರೆಕ್ಟಾಗಿ ಬುಕ್ ಮಾಡೋಕ್ಕೆ ಹೋಗೋಣ. ಆ್ಯಂಡ್ ಅಗೇನ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದ್ರು ಹೊಸಬರಾಗಿದ್ದು ಇನ್ನೂ ವೀಡಿಯೋನ ನೋಡ್ತಿದ್ರೆ ಆ್ಯಂಡ್ ಅಗೇನ್ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ HSRP ನಂಬರ್ ಪ್ಲೇಟ್ನ ಬುಕ್ ಮಾಡಿಲ್ಲ ಅಂದರೆ ಅವ್ರು ಕೂಡ ವಿಡಿಯೋನ ಶೇರ್ ಮಾಡಿಬಿಡಿ, ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗಂತೂ. ಸೊ February 17 ಡೆಡ್ ಲೈನು. ಸೊ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇಲ್ಲ ಅಂದರೆ ಪೊಲೀಸವರು 1000 ರೂಪಾಯಿ ಫೈನ್ ಹಾಕ್ತಾರೆ ಗುರು, 1000 ರೂಪಾಯಿ ಫೈನ್ ಹಾಕ್ತಾರೆ. ಸೊ ಅದಕ್ಕೋಸ್ಕರ HSRP ನಂಬರ್ ಪ್ಲೇಟ್ನ ಈಗ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ಬುಕ್ ಮಾಡೋದು ತೋರಿಸ್ತೀನಿ. ಇವಾಗ ಲ್ಯಾಪ್ಟಾಪ್ ಸ್ಕ್ರೀನ್ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿರ್ಬೋದು. ಆ್ಯಂಡ್ ಅಗೇನ್ ಇದನ್ನ ನೀವು ಮೊಬೈಲಲ್ಲೂ ಮಾಡ್ಬೋದು. ಲ್ಯಾಪ್ಟಾಪಲ್ಲಿ ಯಾಕೆ ತೋರಿಸ್ತೀನಿ ಅಂದರೆ ನಿಮಗೆ ಕ್ಲೀನಾಗಿ ಇರಲಿ ಅಂತ. ಸೊ ಮೊಬೈಲಲ್ಲಿ ಮಾಡೋಂಗಿದ್ರೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಸರ್ಚ್ ಮಾಡುವಾಗ ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಆನ್ ಮಾಡಿಕೊಂಡು ಈ ವೆಬ್ಸೈಟ್ನ ನೀವು ಕೂಡ ಆಕ್ಸೆಸ್ ಮಾಡ್ಕೋಬೋದು. ಸೊ ಈಗ ಸದ್ಯಕ್ಕೆ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ, ನಿಮಗೆ ಕ್ಲಿಯರಾಗಿ ಡೀಟೇಲಾಗಿ ಅಲ್ಲಿ ಕಾಣಿಸ್ಲಿ ಅಂತ ಒಂದೇ ರೀಸನ್ ಅಷ್ಟು ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಲ್ಯಾಪ್ಟಾಪ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನೋಡಿ. ಸೊ ಗೈಸ್, ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಲ್ಯಾಪ್ಟಾಪಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು SIAM.in ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಇದೇ ವೆಬ್ಸೈಟ್ ನಿಮಗೂ ಓಪನ್ ಆಗುತ್ತೆ. ಸೊ ಮೊಬೈಲಲ್ಲಿ ಓಪನ್ ಮಾಡಿಕೊಂಡ್ರೆ ಇದೇ ವೆಬ್ಸೈಟ್ ಓಪನ್ ಆಗುತ್ತೆ. ಮೊಬೈಲಲ್ಲಿ ಓಪನ್ ಮಾಡಿಕೊಂಡ್ರೆ ಒಂದು ಮಾಡಬೇಕಾಗುತ್ತೆ, ಕ್ರೋಮಲ್ಲಿ 3 ಡಾಟ್ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಆಪ್ಷನ್ನ ಟಿಕ್ ಮಾಡ್ಕೋಬೇಕಾಗುತ್ತೆ. ಟಿಕ್ ಮಾಡ್ಕೊಂಬಿಟ್ರೆ ಸೊ ಇದೇ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಆ್ಯಂಡ್ ಹಾಗೆ ನಿಮಗೆ ಯೂಸ್ ಮಾಡಲಿಕ್ಕೂ ಈಸಿಯಾಗಿರುತ್ತೆ. ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಕ್ಲಿಕ್ ಮಾಡಬೇಡಿ. ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಬುಕ್ HSRP ಅಂತ ಇರುತ್ತಲ್ಲ, ಸೊ ಆ ಬುಕ್ HSRPನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ನಮ್ಮ ಡ್ಯಾಡಿ ಹೆಸರು ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತಾ ಇದ್ದೀನಿ. ಸೊ ಮೇಲ್ ID ಕೇಳುತ್ತೆ, ವೆಹಿಕಲ್ ನಂಬರ್ ಕೇಳುತ್ತೆ, ಈಗ ಮೊಬೈಲ್ ನಂಬರ್ ಕೇಳುತ್ತೆ. ರಿಜಿಸ್ಟರ್ ಮಾಡೋಕೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ನಂಬರೇ ಕೊಡಿ ಬೆಸ್ಟು. ಆ್ಯಂಡ್ ಹಾಗೆ ಇಲ್ಲಿ ಸ್ಟೇಟ್ ಕೇಳುತ್ತೆ. ಸ್ಟೇಟಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿರೋದು ಬ್ಯಾಂಗ್ಳೂರು ಅರ್ಬನಲ್ಲಿ. ಸೊ ಈಗ ಬ್ಯಾಂಗ್ಳೂರು ಅರ್ಬನ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಐ ಅಗ್ರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಗಾಡಿ ಯಾವ ಟೈಪ್, 2 ವೀಲರಾ, 3 ವೀಲರಾ, ಕಾರಾ ಅಥವಾ ಬಸ್ಸಾ, ಟ್ರಕ್ಕಾ, ಲಾರಿನಾ, ಓಕೆನಾ? ನನಗೆ ಹೋಗಿರೋ 2 ವೀಲರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಇಲ್ಲಿ ಸುಜುಕಿ, ನಮ್ಮ ವೆಹಿಕಲ್ ಬ್ರ್ಯಾಂಡ್ ಸುಜುಕಿ, ಅದಕ್ಕೆ ಸುಜುಕಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದಂತ ಕೇಳುತ್ತೆ. ನೆಕ್ಸ್ಟ್ ಈಗ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲೊಂದು ಮೆಸೇಜ್ ಬರುತ್ತೆ. ಈ ಮೆಸೇಜಲ್ಲಿ ಏನಂದರೆ ಅರ್ಥ, ನಿಮ್ಮ ಕ್ಯಾಶನ್ನ ಡೇಟ್ ಆಗಿಬಿಟ್ರೆ ಪೇಮೆಂಟ್ ಮಾಡುವಾಗ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ಮೇಲೆ ನಿಮ್ಗೇನೋ ರಿಸಿಪ್ಟ್ ಬಂದಿಲ್ಲ ಅಂದರೆ ಟೆನ್ಷನ್ ತೊಗೋಬಾರ್ದು, 2 ಅವರ್ ರಿಸಿಪ್ಟ್ ಬಂದ್ಬಿಡುತ್ತೆ ಅಂತ ಹೇಳ್ತವ್ರೆ. ನಾರ್ಮಲಾಗೆ ಬಿಲ್ ಇಲ್ಲದೆ ನಾವು ಹೊರಗಡೆ ಬರೋಲ್ಲ, ಏನಾಗಲ್ಲ, ಟೆನ್ಷನ್ ತೊಗೋಬೇಡ್ರಿ. ಸೊ ಇಲ್ಲಿ ಬೇರೆ ಆಪ್ಷನ್ಗಳಿರ್ತವೆ, ಇಲ್ಲಿ ಓದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಏನೇನು ಆಪ್ಷನ್ ಅಂತ. ಈಗ HSRP ನಂಬರ್ ಪ್ಲೇಟ್ನ ಬುಕ್ ಮಾಡೋದಕ್ಕೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ವೆಹಿಕಲ್ ಮೇಕರ್ ಯಾರು, ಸುಜುಕಿ. ನೆಕ್ಸ್ಟು ವೆಹಿಕಲ್ ನಂಬರ್ ಎಂಟ್ರ್ ಮಾಡಬೇಕು. ಸೊ ವೆಹಿಕಲ್ ನಂಬರ್ ಎಂಟ್ರ್ ಮಾಡ್ತೀನಿ. ಅದಾದ ನಂತರ ಚಾಸಿಸ್ ನಂಬರ್, ಇಂಜಿನ್ ನಂಬರ್ ಎಂಟ್ರ್ ಮಾಡಬೇಕು. ಗುರು ಅದೆಲ್ಲಿ ಸಿಕ್ಕುತ್ತೆ ಅಂತ ಕೇಳಿದ್ರೆ, ಚಾಸಿಸ್ ನಂಬರ್ ಮತ್ತು ಇಂಜಿನ್ ನಂಬರು ಇದ್ರಲ್ಲಿ ಸಿಕ್ಕುತ್ತೆ, RC ಕಾರ್ಡಲ್ಲಿ ಸಿಗುತ್ತೆ. ಬೈಕ್ ತೊಗೊಳ್ಳುವಾಗ RC ಕಾರ್ಡ್ ಕೊಟ್ಟಿರ್ತಾರಲ್ಲ, ಆ RC ಕಾರ್ಡಲ್ಲಿ ಸಿಗುತ್ತೆ. ಇದ್ಯಾವುದು ಗುರು ನೀನು RC ಕಾರ್ಡೆಲ್ಲ ನಮ್ಗೆ ಗೊತ್ತಿಲ್ವಾ, ಇದೆಲ್ಲ ಯಾಕೆ ಗುರು ಹೇಳ್ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ, ವೆಹಿಕಲ್ ನಂಬರ್ ಪ್ಲೇಟ್ನ ಬುಕ್ ಮಾಡೋದು ನಾರ್ಮಲಿ ಬಾಯ್ಸೇ ಬುಕ್ ಮಾಡ್ತಾರೆ. ಅಕಸ್ಮಾತ್ ಗರ್ಲ್ಸ್ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಏನಂತ ಗೊತ್ತಿರಲ್ಲ ಪಾಪ, ಅವ್ರಿಗೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಈಗ ಚಾಸಿಸ್ ನಂಬರ್ ನೀವು ನೋಡ್ತಿರ್ಬೋದು, RC ಕಾರ್ಡ್ ಸೆಕೆಂಡ್ ಲೈನಲ್ಲಿ ಇರುತ್ತೆ. ಸೊ ಗಾಯ್ಸ್, ಈಗ ಚಾಸಿಸ್ ನಂಬರ್ ಎಂಟ್ರ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಇಂಜಿನ್ ನಂಬರ್ ಸೆಲೆಕ್ಟ್ ಮಾಡಿ ಎಂಟ್ರ್ ಮಾಡಬೇಕು. ಸೊ ಇಂಜಿನ್ ನಂಬರ್ ಚಾಸಿಸ್ ನಂಬರ್ ಕೆಳಗಡೆ ಇರುತ್ತೆ. ಸೊ ಇಂಜಿನ್ ನಂಬರ್ನ ಎಂಟ್ರಿ ಮಾಡಿ ಈಗ. ಸೊ ಈಗ ಇಂಜಿನ್ ನಂಬರ್ನ ನಾನು ಎಂಟರ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು. ಸೊ ಗಾಯ್ಸ್, ಇಂಜಿನ್ ನಂಬರ್ ಚಾಸಿಸ್ ನಂಬರ್ ಎಂಟ್ರ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ಇಲ್ಲೊಂದು ಡೇಂಜರ್ ಡಿಸ್ಪ್ಲೇ ಬರುತ್ತೆ. ಏನಂದರೆ ಒಂದು ಸತಿ ನಿಮ್ಮ ಡೀಲರ್ ಹತ್ರ ನಿಮ್ಮ HSRP ನಂಬರ್ ಪ್ಲೇಟ್ ಡೆಲಿವರಿ ಆಗಿಬಿಟ್ರೆ ನಿಮ್ಮ ಅಮೌಂಟ್ ರೀಫಂಡ್ ಆಗೋಲ್ಲ, ತಿರ್ಗಾ ನೀವು ಬೇರೆ ಏನಾದ್ರು ಮಾಡಿದ್ರೆ ಚೇಂಜಸ್ ಮಾಡಿ ಅಂತ ಹೇಳ್ತವ್ರೆ. ಸೊ ಓಕೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಎಲ್ಲಿ ಫಿಟ್ ಮಾಡಿಸ್ಕೊತೀರಾ, ಯಾವ ಡಿಸ್ಟ್ರಿಕ್ಟಲ್ಲಿ ಫಿಟ್ ಮಾಡಿಸ್ಕೊತೀರಾ ಅನ್ನೋದು ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ.
ನೆಕ್ಸ್ಟ್ ಯಾವ ಮಂತ್ ಅಂತ ಕೇಳುತ್ತೆ. ಈಗ ಫೆಬ್ರವರಿ 2024 ಅದು. ಇವಾಗ ಕಾಲಿರೋ ಡೇಟು 28-29. ಈ ಪರ್ಟಿಕ್ಯುಲರ್ ಡೀಲರ್ ಹತ್ರ. ಸೊ ಕೆಳಗಡೆ ಇರೋ ಡೀಲರ್ ಹತ್ರ 22nd ಅವೈಲೇಬಲ್ ಇದೆ. ಸೊ ಇವರೆಲ್ಲ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಯಾರೂ ಇಲ್ಲ. ಸೊ ಇವ್ರಿಗೋಸ್ಕರ ನಾನು ಅಷ್ಟು ದೂರ ಹುಡ್ಕೊಂಡು ಹೋಗಬೇಕು. ಸೊ ಮಾರ್ಚ್ ಸೆಲೆಕ್ಟ್ ಮಾಡ್ಕೊತೀನಿ. ಮಾರ್ಚಲ್ಲಿ ನನಗೆ ಮನೆ ಹತ್ರ ಇರೋ ಒಂದು ಡೀಲರ್ ಇದ್ದಾರೆ. ಸೊ ಅವ್ರದ್ದು ಬುಕ್ ಮಾಡ್ಕೊತೀನಿ. ಸೊ 17 ಮೇಲಿಂದ ಫೈನ್ ಕಟ್ಟಬೇಕು. ಸೊ ಹತ್ತದಲ್ಲಿರೋ ಡೀಲರ್ಗೆ 2 ಡೇಟ್ ಸ್ಲಾಟ್ ಇದೆ ಬುಕ್ಕಿಂಗು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದಾದ ನಂತರ ಇಲ್ಲಿ ಟೈಮ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಾನು ಅರೌಂಡು 5 PM ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊತೀನಿ. ಸೊ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲಿ ಹೋಗಬೇಕು ಏನು ಅಂತ. ನೆಕ್ಸ್ಟ್ ವೆಹಿಕಲ್ ಕ್ಲಾಸು, ನೆಕ್ಸ್ಟ್ ಇದು ನೀವು ರೆಂಟೆಡ್ ಬೈಕ್ ಸ್ಕೂಟಿ ಏನಾದ್ರು ಇಟ್ಟಿದ್ರೆ ಅದು ಕೇಳುತ್ತೆ. ರೆಂಟೆಡ್ ಬೈಕಿಗೆಲ್ಲ ಯಾರು ಹಾಕ್ಸೋದಿಲ್ಲ ಕ್ಯಾಶುವಲಿ. ಸೊ ಇಲ್ಲಿ ನಾನು ಸ್ಕೂಟರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಎಷ್ಟಾಗುತ್ತೆ ಅಂತ ಡೀಟೇಲೇ ಬಂದ್ಬಿಡ್ತದೆ ನೋಡಿ. 553 ರೂಪಾಯಿ ತೋರಿಸ್ತೈತೆ. ಈಗ ನಮ್ಮ ಗಾಡಿ ಹೆಸರು ಕೇಳ್ತೈತೆ. ನೆಕ್ಸ್ಟ್ ಅದಾದ ನಂತರ ಇವಾಗ ಓನರ್ಶಿಪ್ ಡೀಟೇಲ್ಸು. ಈಗ ಅಡ್ರೆಸ್ ಆಗಲೇ ಕಾಪಿ ಮಾಡಿದೆ. ಸೊ ಅಡ್ರೆಸ್ನ ಎಂಟ್ರ್ ಮಾಡಿ. ಸೊ ಅಡ್ರೆಸ್ನ ಕಾಪಿ ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್ನ ಎಂಟ್ರ್ ಮಾಡಬೇಕಾಗುತ್ತೆ. ಕೆಳಗಡೆ ನೀವು ರೋಬೋಟ್ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಕ್ಯಾಪ್ಚಾ ಎಂಟ್ರ್ ಮಾಡ್ಕೊಡಿ. ಸೊ ಆ್ಯಸ್ ಯೂಶುವಲ್ ಅಲ್ಲಿ ಕಾಣಿಸಿದಲ್ಲ ಅದೇ ಥರ. ಸೊ ಎಂಟ್ರ್ ಮಾಡಾದ್ಮೇಲೆ ನೆಕ್ಸ್ಟು ಡೀಟೇಲ್ಸ್ನ ವೆರಿಫೈ ಮಾಡೋಕ್ಕೆ ಕೇಳುತ್ತೆ. ಮುಂಚೆ ಎಲ್ಲ ಮನೆಗೆ ಬಂದು HSRP ನಂಬರ್ ಪ್ಲೇಟ್ನ ಡೆಲಿವರಿ ಮಾಡೋರಂತೆ. ಮೋಸ್ಟ್ಲಿ ನಮ್ಮ ಮನೆ ಅಡ್ರೆಸ್ಗೆ ಇಲ್ವೇನೋ ಆಪ್ಷನ್ನು, ಗೊತ್ತಿಲ್ಲ ಸದ್ಯಕ್ಕೆ. ವೆರಿಫೈ ಕೊಡ್ತೀನಿ. ವೆರಿಫೈ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಒಂದ್ಸತಿ ಫುಲ್ ನಿಮ್ಮ ಗಾಡಿ ಡೀಟೇಲ್ಸ್ ಎಲ್ಲ ಅದೆಲ್ಲ ಒಂದ್ಸತಿ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವು ಎಂಟರ್ ಮಾಡಿರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಈಗ ಆನ್ ಮಾಡಿ ನಮ್ಮ ಡ್ಯಾಡಿಗೆ OTP ಕೇಳ್ಬೇಕು ನಾನು. 59 ಆಯ್ತು, ಕರೆಕ್ಟ್ ಇದೆಯಾ? ಕರೆಕ್ಟು. ಇವಾಗ 553 ರೂಪೀಸ್ ಬುಕ್ ಮಾಡೋಕ್ಕೆ ಹೇಳುತ್ತೆ. ಸೊ ಈಗ ಪೇ ನಾವು ಕ್ಲಿಕ್ ಮಾಡ್ತೀನಿ. ಪೇಮೆಂಟ್ ಗೇಟ್ವೇಗೆ ಡೈರೆಕ್ಟ್ ಆಗ್ತೈತೆ. ಸದ್ಯಕ್ಕೆ ನಾನೀಗ ಗೂಗಲ್ ಪೇ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡ್ತಾ ಇದ್ದೀನಿ. ಈಗ ನಂದು UPI ID ಎಂಟ್ರ್ ಮಾಡಬೇಕು ಗೂಗಲ್ ಪೇದು. ಗೂಗಲ್ ಪೇ ರೈಟ್ ಕಾರ್ನರಲ್ಲಿ ನಿಮ್ಮ ಫೋಟೋ ಇರುತ್ತಲ್ಲ, ನಿಮ್ಮ ಹೆಸ್ರು ಕೆಳಗಡೆ ಒಂದು ID ಇರುತ್ತದೆ, UPI ID ಅಂತಾನೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ವೆರಿಫೈ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಪ್ರೊಸೀಡ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಪೇಯಲ್ಲಿ ಇದು ಬರುತ್ತೆ, ಪಾಪಪ್ ಬರುತ್ತೆ. ಇಲ್ಲಿ ನಂಗೆ ಪಾಪಪ್ ಬಂತು, ಪೇ ಕೊಡಬೇಕು. ಸೊ ಪಾಪಪ್ ಬಂದಾಗ ಪೇ ಕೊಡಿ. 553 ಸೇಮ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅದಕ್ಕೆ ಮಾತ್ರನೇ ಕೊಡಿ. ಸೊ ಪೇ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ಚೇಂಜ್ ಆಗೋಯ್ತು. ಸೊ ಎಲ್ಲ ಆದಮೇಲೆ ಪ್ರಿಂಟ್ ಕೊಟ್ಟರೆ ಮೊಬೈಲಲ್ಲಿ ಪ್ರಿಂಟ್ ಆಪ್ಷನ್ ಬರ್ಬೋದು, ಬಟ್ ಬರಲ್ಲ ಅನಿಸುತ್ತೆ. ಸೊ ಸುಮ್ಮನೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಮೊಬೈಲಲ್ಲಿ ಮಾಡಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. PDF ಆಪ್ಷನ್ ಬಂದರೆ ಪ್ರಿಂಟ್ ಕೊಟ್ಟಾಗ PDF ಆಪ್ಷನ್ ಬಂದರೆ PDF ಅಲ್ಲಿ ಸೇವ್ ಮಾಡಿಬಿಡಿ. ಸಿಸ್ಟಮಲ್ಲಿ ಮಾಡಿದ್ರೆ ಅಲ್ಲಿ ಪ್ರಿಂಟ್ ಕೊಟ್ಟು ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಸ್ PDF ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ ಅಷ್ಟೇ. HSRP ನಂಬರ್ ಪ್ಲೇಟ್ ಬುಕ್ ಆಗಿದೆ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹಂಗೆ ಶೇರ್ ಮಾಡಿಬಿಡಿ. ವಿಡಿಯೋ ಅವ್ರಿಗೂ ಯೂಸ್ಫುಲ್ ಆಗೇ ಆಗುತ್ತೆ.